ನಮಸ್ಕಾರ. ನನ್ನ ಪ್ರೀತಿಯ ಎಲ್ಲ ಗೆಳೆಯರಿಗೂ ನಾನು ನಿಮ್ಮ ಪ್ರೀತಿಯ HR. ಇದು ನನ್ನ ಫಸ್ಟ್ ವ್ಲಾಗ್ ಆಗುತ್ತೆ ನನ್ನ ಈ ಯೂಟ್ಯೂಬ್ ಚಾನಲಲ್ಲಿ. ಬೇಸಿಕ್ಲಿ ಇದ್ರ ಹೆಸರಿಟ್ಟಿದ್ದೆ ಸ್ಪಾರ್ಕ್ ಇನ್ ಮೀ ಅಂತ ಹೆಸರಿಟ್ಟಿದ್ದು ಮಾಡೋಕ್ಕೆ ಭಾಳ ಅನ್ಕೊತೀನಿ, ಅಂದರೆ ಮೋಟಿವೇಶನ್ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ. ಬಟ್ ಎಕ್ಸಾಮ್ ಆದಮೇಲಿಂದ ಭಾಳ ಡಿಮೋಟಿವೇಟ್ಗಿಂತ ಸ್ವಲ್ಪ ಸೋಂಬೇರಿ ಆಗಿಬಿಟ್ಟಿದ್ದೆ ನಾನು. ಎಷ್ಟೊಂದು ಐಡಿಯಾಸ್ ಇತ್ತು, ಆದರೆ ಏನು ಎಕ್ಸಿಕ್ಯೂಟ್ ಮಾಡ್ತಿರಲಿಲ್ಲ. ನಾನು ಅಂದ್ಕೊಂಡಿದ್ದೆ ನಂದು ಫಸ್ಟ್ ವೀಡಿಯೋ ಒಂದು ಬೆಳಗ್ಗೆ ಜಾಗಿಂಗ್ ಅಥವಾ ಜಿಮ್ಮಿಗೆ ಹೋಗೋದು ಬೆಳಗ್ಗೆ 4 ಗಂಟೆಗೆ ಅಥವಾ 5 ಗಂಟೆಗೆ ಎದ್ದು ಹೋಗೋಣ ಅಂದ್ಕೊಂಡಿದ್ದೆ. ಬಟ್ ನನ್ನ ಸೋಂಬೇರಿತನದಿಂದ ಅದು ಪಾಸಿಬಲ್ ಆಗಲಿಲ್ಲ. ಆದರೆ ನಾನು ಅಂದ್ಕೊಂಡೆ ಏನಿರಲಿ, ಇವತ್ತು ಸ್ಟಾರ್ಟ್ ಮಾಡಬೇಕು ಅಂತ ಒಂದು ಕಮಿಟ್ಮೆಂಟ್ ಕೊಡೋಣ ಅಂತ ಇವತ್ತಿಂದ ಸ್ವಲ್ಪ ರೆಗ್ಯುಲರ್ ಆಗಿ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹೋಪ್ಫುಲಿ ನಾನು ಭಾಳ ಕಮಿಟ್ಮೆಂಟ್ ಕೊಟ್ಟು ದಿನ ಅಟ್ಲೀಸ್ಟ್ ವೀಕ್ಲಿ ಒಂದು 4-5 ವ್ಲಾಗ್ಸ್ ಆದರೂ ಮಾಡಬೇಕು ಅಂದ್ಕೊಂಡಿದ್ದೀನಿ. ನೋಡೋಣ ಎಲ್ಲಿವರೆಗೂ ಆಗುತ್ತೆ ಅಂತ. ನಾನು ಅಂದ್ಕೊಂಡೆ ಸೀನ್ರಿ ಭಾಳ ಮಸ್ತ್ ಇರುತ್ತೆ ಅಂತ. ಮಸ್ತಾಗಿದೆ. ಈ ಸನ್ಶೈನ್ ಮಾತ್ರ ನನ್ನ ಮುಖದ ಮೇಲೆ ಫುಲ್ ಕ್ಲಾರಿಟಿಯಾಗಿ, ಲೈಕ್ ಒಂದು ಸಿನಿಮಾ ಸ್ಟಾರಿಗೆ ಸ್ಪಾಟ್ಲೈಟ್ ಆಗ್ತಾರಲ್ಲ ಹಂಗಾಗ್ತಾನೆ ಸೂರ್ಯ. ಒಂದು ಒಳ್ಳೆತನನೇ ಅನ್ಕೋಬೋದು. ಸೂರ್ಯದೇವ ನಮ್ಮ ಮೇಲೆಲ್ಲ ಲೈಟಿಂಗ್ ಮಸ್ತಿದೆ. ಒಂದು ವ್ಲಾಗ್ ಶುರು ಮಾಡೋಕ್ಕೆ ಒಂದು ಒಳ್ಳೆ ಲೈಟಿಂಗ್ ಕೊಡಿಸಿದ್ದಾರೆ ಸೂರ್ಯದೇವರು ನಮಗೋಸ್ಕರ. ನಾನು ಬೇಸಿಕ್ಲಿ ಸ್ಪಾರ್ಕ್ ಇನ್ ಮೀ ಅಂತ ಇಟ್ಟಿದ್ದೇನು ಅಂದರೆ, ಈ ಚಾನಲ್ ಕ್ರಿಯೇಟ್ ಮಾಡಿ ಒಂದೂವರೆ ವರ್ಷ ಆಯ್ತೇನೋ. ಸ್ಪಾರ್ಕ್ ಇನ್ ಮೀ ಅಂತ ನಾನು ಹೆಸರಿಟ್ಟಿದ್ದೇನು ಅಂದಕ್ಕೆ, ಒಂದು ಎಲ್ಲರಲ್ಲೂ ಒಂದು ದೊಡ್ಡದಾಗಿ ಏನಾದರೂ ಮಾಡಬೇಕು ಅಂತ ಒಂದು ಆಸೆ ಇರ್ತೈತಲ್ಲ. ಬಟ್ ಅದಕ್ಕೋಸ್ಕರ ಕಷ್ಟಪಡಬೇಕು, ಅದನ್ನು ಹ್ಯಾಂಡಲ್ ಮಾಡೋಕ್ಕಾಗುತ್ತೋ, ಸಕ್ಸಸ್ ಸಿಗುತ್ತೋ ಸಿಗಲ್ವೋ, ಅಥವಾ ಪೂರಾ ಏನೂ ಆಗ್ದಲೇ ಫೇಲ್ಯೂರ್ ಆಗಿ ಇದ್ಬಿಡ್ತೀನೇನೋ ಇಡೀ ಲೈಫು ಅಂತ ಒಂದು ಡಿಮೋಟಿವೇಶನ್ ಎಲ್ಲರಲ್ಲೂ ಇದ್ದೇ ಇರ್ತೈತೆ. ಬಟ್ ನಾವೇನು ಟ್ರೈ ಮಾಡಲಿಲ್ಲ ಅಂತಂದರೆ ಏನೂ ಆಗೋದೇ ಇಲ್ಲ ಇವ್ಯಾನ್ಚುಲಿ. ಅಟ್ಲೀಸ್ಟ್ ನಾವು ಟ್ರೈ ಮಾಡಿ ಫೇಲ್ಯೂರ್ ಅನ್ನೋದು ನನ್ನ ಪ್ರಕಾರ ಓನ್ಲಿ ಒಂದು ಸ್ಟೆಪ್ಪಿಂಗ್ ಸ್ಟೋನ್ ಅಷ್ಟೇ ಸಕ್ಸಸ್. ಯಾರೂ ಫಸ್ಟ್ ಅಟೆಂಪ್ಟಿಗೆ ಯಾರಿಗೂ ಸಕ್ಸಸ್ ಸಿಗೋಲ್ಲ. ಎಂಥ ದೊಡ್ಡ ಮನುಷ್ಯರೇ ಆಗಿರಲಿ, ಅಂಬಾನಿ ಆಗಿರಲಿ, ಎಲಾನ್ ಮಸ್ಕ್ ಆಗಿರಲಿ, ಅಥವಾ ಯಾರೇ ಆಗಿರಲಿ, ಎಲ್ಲರ ಲೈಫಲ್ಲಿ ಒಂದು ಫೇಲ್ಯೂರ್ ಬಂದೇ ಬರುತ್ತೆ. ಫೇಲ್ಯೂರ್ ಆದಮೇಲೆ ಸಕ್ಸಸ್ ಬರೋದು, ಅಥವಾ ದೇವರು ಟೆಸ್ಟ್ ಮಾಡ್ತಾನೆ ನಿಮಗೆ ಆ ಸಕ್ಸಸ್, ಆ ಪ್ರೆಷರ್, ಆ ಸ್ಟ್ರೆಸ್ನ ನೀವು ಹ್ಯಾಂಡಲ್ ಮಾಡೋಕ್ಕಾಗುತ್ತೋ ಇಲ್ಲೋ ಅಂತ. ನನ್ನ ಇಂಜಿನಿಯರಿಂಗ್ ಲೈಫಲ್ಲಿ ನಾನು ಭಾಳ ಅನ್ಕೊತಿದ್ದೆ, ಮಾಡಬೇಕು ಅಂತ ನನಗೆ ಮನಸ್ಸಿದ್ರೂ ಇದು ಮಾಡಿಬಿಟ್ರೆ ನನಗೆ ಎಲ್ಲಿ ಇದ್ರಲ್ಲಿ ಪ್ರಾಬ್ಲಮ್ ಆಗಿಬಿಡ್ತೈತಲ್ಲೋ, ಎಲ್ಲಿ ಫೇಲ್ಯೂರ್ ಆಗಿಬಿಡ್ತೀನೋ, ಆ ಥರ ಒಂದು ಮೈಂಡ್ ಸೆಟ್ಟಿಂದ ಏನೂ ಮಾಡಿರಲಿಲ್ಲ. ಬಟ್ ಇವಾಗ ಅಷ್ಟೊಂದಿದ್ರೂ ಬಟ್ ಒಂದು ಕಮಿಟ್ಮೆಂಟ್ ಮಾಡ್ಕೊಂಡಿದ್ದೀನಿ ನನಗೆ. ನಾನು ಇದನ್ನು ಮಾಡಬೇಕು ಅಂತ ಅಟ್ಲೀಸ್ಟ್ ಇವತ್ತಿಂದ ಪ್ಲ್ಯಾನಿಗೆ ಸ್ಟಿಕ್ ಆನ್ ಆಗಿ ಕೆಲಸ ಮಾಡ್ತೀನಿ. ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ಮತ್ತೇನು ಹೇಳೋದು ಅಂದರೆ, ಒಂದು ಹಿಂದಿ ಒಂದು ಡೈಲಾಗ್ ಇದೆ, ಜಿಂದಗಿ ಲಂಬಿ ನೈ ಬಹುಮೋಶಾಯಿ ಬಡಿ ಹೋನಾ ಚಾಹಿಯೆ. ಆ ಥರ ಎಲ್ಲ ಲೈಫಲ್ಲಿ ಬರೋದೆಲ್ಲ ಎಕ್ಸ್ಪೀರಿಯನ್ಸೇ. ಇವತ್ತು ನಾನು ಫೇಲ್ಯೂರ್ ಆಗಿರ್ಬೋದು, ನಾಳೆ ದೊಡ್ಡ ಸೂಪರ್ ಸ್ಟಾರ್ ಅಥವಾ ಸಕ್ಸಸ್ಸೇ ಸಿಗ್ಬೋದು. ಬಟ್ ಲೈಫಿನ ಚಾರ್ಟು ಮೇಲೆ ಕೆಳಗೆ ಹೋಗ್ತಾನೆ ಇರ್ತೈತೆ. ಆದರೆ ನಮ್ಮ ಥಿಂಕಿಂಗ್, ನಮ್ಮ ಮೆಂಟಾಲಿಟಿ ಅಪ್ಗ್ರೇಡ್ ಆಗ್ತಿರುತ್ತೆ. ಬಟ್ ಯಾವಾಗಲೂ ನಾವು ಕನ್ಸಿಸ್ಟೆಂಟ್ ಆಗಿರಬೇಕು. ಅದ್ರ ವ್ಯಾಲ್ಯೂ ನನಗೆ ಕೆಲವು ದಿನಗಳಲ್ಲಿ ಗೊತ್ತಾಗಿದೆ. ಅಂದರೆ ಹಳೆ ಚಾನಲಲ್ಲಿ ಒಂದು 40 ಜನ ನನ್ನ ಫ್ರೆಂಡ್ಸ್ ಸಬ್ಸ್ಕ್ರೈಬರ್ಸ್ ಇದ್ದರು, ಅಷ್ಟೊಂದು ರೀಚ್ ಸಿಗ್ತಿರಲಿಲ್ಲ. ಬಟ್ ಕನ್ಸಿಸ್ಟೆಂಟ್ ಆಗಿದ್ದು, ಸುಮ್ಮನೆ ನನಗೆ ಯಾವುದ್ಯಾವುದು ಮೋಟಿವೇಶನ್ ಅನಿಸುತ್ತೆ, ಎಡಿಟ್ಸ್ ಆಗಲಿ ಅದನ್ನು ಪೋಸ್ಟ್ ಮಾಡ್ತಿದ್ದೆ. ಅದರಿಂದ 1 ಲೈಕ್ 2 ಲೈಕ್ ಬಂದರೂ ಆ ಖುಷಿ ಇದೆಯಲ್ಲ ಮನಸ್ಸಲ್ಲಿ, ಆ ಖುಷಿನ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ. ಅಂದರೆ ಒಂದು ನೋಟಿಫಿಕೇಷನ್ ಬರುತ್ತಲ್ಲ, ದಿಸ್ ಪರ್ಸನ್ ಲೈಕ್ಡ್ ಯುವರ್ ಇರಲಿ. ಅದೇ ಥರ ಮೋಟಿವೇಟ್ ಆಗಿದ್ದು, ದೊಡ್ಡ ಕೆಲಸಗಳನ್ನು ಮಾಡಿ, ದೊಡ್ಡ ಕನಸಿನ ಶಿಖರವನ್ನು ಏರಿ
ಒಂದು ಆ ಖುಷಿ ಇದೆಯಲ್ಲ, ಆ ಖುಷಿ ಇದ್ದೇ ಇರ್ತೈತೆ. ಬಟ್ ಸಕ್ಸಸ್ ಬರಲಿ, ಲೈಫ್ ಬರಲಿ, ಬಟ್ ನಮ್ಮ ಎಮೋಷ್ನಲ್ ಸ್ಟೇಟು ತುಂಬ ಹ್ಯಾಪಿನೆಸ್ ಇರಬಾರ್ದು. ನೋ ಡೌಟ್ ಒಂದು ಒಳ್ಳೆ ಸಕ್ಸಸ್ ಸಿಕ್ಕಿದಾಗ ಹ್ಯಾಪಿನೆಸ್ ಇರಬೇಕು, ಖುಷಿ ಪಡಬೇಕು. ಬಟ್ ನಾನು ಖುಷಿ ಪಡಬೇಡ್ರಿ ಅಂತ ಹೇಳ್ತಿಲ್ಲ. ಬಟ್ ಖುಷಿ ಪಡಬೇಕು ಅಂತಂದರೆ ನಾವೇನು ಮಾಡಬೇಕು ಕೆಲಸ ಅದನ್ನು ಮಾಡಲೇಬೇಕಲ್ಲ. ಇವಾಗ ನಾಳೆ ಸಕ್ಸಸ್ ಸಿಗಲಿ ಅಥವಾ ಇವತ್ತು ಫೇಲ್ಯೂರೇ ಇರಲಿ, ಬಟ್ ನಾವು ಕೆಲಸ ಮಾಡಿದ್ರೇ ತಾನೇ ನಮ್ಮ ಲೈಫ್ ನಡೆಯೋದು, ಮುಂದೆ ಸಾಗೋದು, ಮತ್ತು ನಮಗೆ ಒಂದು ಖುಷಿ ಸಿಗೋದು. ಈಗ ನನಗೆ ಎಲ್ಲ ನಾನು ಅಚೀವ್ ಮಾಡಿಬಿಟ್ಟೆ ಅಂತ ಸುಮ್ಮನೆ ಕೂತ್ರೆ ಏನೂ ಆಗೋಲ್ಲ. ನನ್ನ ಕೈಲಿ ಏನೂ ಮಾಡೋಕ್ಕಾಗಲ್ಲ ಅಂತ ಕುಂತ್ರೆ ಏನೂ ಮಾಡೋಕ್ಕಾಗಲ್ಲ. ಮೊನ್ನೆ ಒಂದು ಫಿಲಮ್ ನೋಡ್ತಿದ್ದೆ, ದ ಗ್ಲಿಚ್ ಅಂತ. ಐ ಡೋಂಟ್ ರಿಮೆಂಬರ್ ದ ಹೀರೋ ನೇಮ್. ದ ಗ್ಲಿಚ್ ಅಂತ ಒಂದು ಇಲ್ಲಿ ಟಾಪಲ್ಲಿ ಹಾಕ್ಬಿಡ್ತೀನಿ ಪೋಸ್ಟ್ರು. ಬಟ್ ದ್ಯಾಟ್ ಈಸ್ ಸೈಕಲಾಜಿಕಲ್ ಥ್ರಿಲ್ಲರ್. ದ್ಯಾಟ್ ಮೂವಿ ಇಸ್ ದ ಬೆಸ್ಟ್. ಆ ಎಮೋಷನ್ಸ್ ಫೀಲ್ ಮಾಡಿದ್ನಲ್ಲ ನಾನು ಆ ಫಿಲಮಲ್ಲಿ ಕ್ಯಾರೆಕ್ಟ್ರಾಗಿ, ದ್ಯಾಟ್ ಐ ಫೆಲ್ಟ್ ಇಟ್ ದ ಬೆಸ್ಟ್ ಮೂವಿ ಟಿಲ್ ಐ ಥ್ರೂಔಟ್ ಮೈ ಎಕ್ಸ್ಪೀರಿಯನ್ಸ್. ಒಂದು ಸೈಕಲಾಜಿಕಲ್ ಥ್ರಿಲ್ಲರ್ ಕ್ರೈಟೀರಿಯಾದಲ್ಲಿ ದ್ಯಾಟ್ ಈಸ್ ದ ಬೆಸ್ಟ್ ಮೂವಿ ಅಕಾರ್ಡಿಂಗ್ ಟು ಮೀ. ಇವಾಗ ನಾನು ಜಿಮ್ಮಿಗೆ ಹೋಗಬೇಕು. 5:30 ಆಯಿತು. ಜಿಮ್ಮಿಗೆ ಹೋಗ್ತಾ ಮಾತಾಡೋಣ. ಥ್ಯಾಂಕ್ ಯು ಸೂರ್ಯನ ಸನ್ಶೈನಿಗೆ. ನಡ್ರಿ ಹೋಗೋಣ. ಫ್ರಂಟ್ ಕ್ಯಾಮ್ರಿಂದ ಶೂಟ್ ಮಾಡ್ತಿದ್ದೀನಿ, ಯಾಕಂದರೆ ಬ್ಯಾಕ್ ಕ್ಯಾಮ್ರಿಂದ ನನಗೆ ಗೊತ್ತಾಗಲ್ಲ. ಒಬ್ಬನೇ ನಾನು ಎಡಿಟ್ ಮಾಡೋದೆಲ್ಲ ಹೆಂಗೆ ಕಾಣ್ತೀನಿ ಅಂತ ಒಂದು ಕ್ರೈಟೀರಿಯಾ ಇರಬೇಕಲ್ಲ. ಅದಕ್ಕೋಸ್ಕರ ಅಷ್ಟೇ ಫ್ರಂಟ್ ಕ್ಯಾಮ್ರಾಯಿಂದ ಮಾಡ್ತೀನಿ. ಟೂ ಮಚ್ ಕ್ಲಾರಿಟಿ, ಭಾಳ ಹ್ಯಾಂಡ್ಸಮಾಗಿ ಕಾಣ್ತಿಲ್ವ ನಾನು. ಕೆಲವೊಂದು ಥರ ಅನ್ಕೊತೀನಿ ಮಸ್ತ್ ಕಾಣ್ತೀನಿ ನಾನು, ಆ್ಯಕ್ಟ್ರ್ ಆಗಬೇಕಿತ್ತು ಅಂತ. ಇರಲಿ, ಸುಮ್ಮನೆ ಜೋಕಿಂಗ್. ಡೋಂಟ್ ಟೇಕ್ ಇಟ್ಸ್ ಟೂ ಸೀರಿಯಸ್ಲಿ. ಜಿಮ್ಮಿಗೆ ಹೋಗೋಣ. ಭಾಳ ದಪ್ಪ ಬಿಟ್ಟಿದ್ದೀನಿ ಅನ್ಕೊತೀನಿ. 1.5 ವಾರದಿಂದ ಜಿಮ್ಮಿಗೆ ಹೋಗಿಲ್ಲ. ಇನ್ಕನ್ಸಿಸ್ಟೆಂಟ್ ಇದ್ದೀನಿ. ಸ್ವಲ್ಪ ಶೇಪಲ್ಲಿ ಹೋಗ್ಬೇಕು. ಫುಲ್ 6 ಪ್ಯಾಕ್ ಆ್ಯಪ್ಸ್. ಲಾಗ್ ಮಾಡೋದು ತುಂಬ ಈಸಿ ಅಂದ್ಕೊಂಡಿದ್ದೆ. ಇದು ನೋಡಿದ್ರೆ ಕೈಯೇ ನೋವು ಬಂದುಬಿಡ್ತು. 1-2 ನಿಮಿಷ ಸ್ಟ್ರೈಟಾಗಿ ಹಿಡ್ಕೊಂಡಿದ್ದಕ್ಕೆ ಫುಲ್ ಆರ್ಮ್ಸ್ ಪಂಪ್ ಆಗೋಯ್ತು. ಒಂದು ಸ್ವಲ್ಪ ಮೈಂಡಲ್ಲದೊಂದು ಇನ್ಸ್ಟಿಂಕ್ಟ್ ಇರುತ್ತಲ್ಲ, ಜನ ನೋಡಿದ್ರೆ ಏನು ಅನ್ಕೊತಾರೆ. ಹೋಪ್ಫುಲಿ ಒಂದು ಇನ್ಸೆಕ್ಯೂರಿಟಿ ಇರುತ್ತಲ್ಲ, ಅದೊಂದು ಇನ್ಸೆಕ್ಯೂರಿಟಿನ ನಾನು ಇವತ್ತು ಬೀಟ್ ಮಾಡಿದೆ ಅನ್ಕೊತೀನಿ ನನಗೆ ನಾನೇ. ಯಾಕಂದರೆ ಪಬ್ಲಿಕ್ ಏರಿಯಾದಲ್ಲಿ ವ್ಲಾಗ್ ಮಾಡ್ತಿದ್ರೆ ಯಾರು ಇವನು ಮನುಷ್ಯ ಸುಮ್ಮನೆ ಮಾತಾಡ್ತಾರೆ, ಒಬ್ಬನಿಗೊಬ್ಬ ಹುಚ್ಚು ಒಂಥರ ಅಂತ ಅಂತಾರೆ ಕೆಲವರು. ಬಟ್ ಅಂದ್ಕೊಂಡೆ ನಾನು ಭಾಳ ಮಾಡಬಾರ್ದು, ಹೆಂಗೆ ಕಾಣ್ತೀನೋ ಯಾರು ಏನು ಅನ್ಕೊತಾರೋ ಅಂತ. ಬಟ್ ಪೀಪಲ್ ಡೋಂಟ್ ಕೇರ್. ಯಾವಾಗಲೇ ಏನೇ ಆಗಲಿ ಒಂದು ಟಿಪ್ಪಣಿ ಅಂತಿದ್ದೇ ಇರ್ತೈತೆ. ನೀನು ಏನೇ ಮಾಡು, ನೀನು ಎಷ್ಟೇ ಚೆನ್ನಾಗಿರು, ಈ ಜನ ಇದ್ದಿದ್ದು ಒಂದು ಹೇಳೇ ಹೇಳ್ತಾರೆ. ಅದನ್ನೆಲ್ಲ ಮೈಂಡ್ ಮಾಡ್ಕೊಂಡು ಕೂತ್ಕೊಂಡ್ರೆ ಜನ ಒಂದಲ್ಲ ಒಂದು ಹೇಳ್ತಾರೆ. ಅದನ್ನೆಲ್ಲ ಮಾಡ್ಕೊಂಡು ಕೂತ್ಕೊಂಡ್ರೆ ಏನು ನಾವು ನಮ್ಮ ಪರ್ಸನಲ್ ಡೆವಲಪ್ಮೆಂಟ್ ಏನೂ ಆಗಲ್ಲ. ಮಸ್ತ್ ಕಾಣ್ತಿದ್ದೀನಲ್ಲ. ಸುಮ್ಮನೆ ಹಂಗೆ ಟ್ರಿಮ್ ಮಾಡಿದೆ. ಲೈಕ್ ದಿಸ್ ಫ್ರೆಂಚ್ ಬಿಯರ್ಡ್. ಮಸ್ತ್ ಕಾಣಿಸ್ತಿದ್ದೀನಲ್ಲ. ಒಂದು ಈ ಹಾಳಾದ ಸ್ಪ್ಯಾಮ್ ಕಾಲ್ಸ್ನೆಲ್ಲ ಫಸ್ಟ್ ನಾನು ಬ್ಲಾಕಿಗೆ ಹಾಕ್ಬೇಕು. ಸುಮ್ಮನೆ ಒಂದು ಬ್ಲಾಗ್ ಮಾಡ್ತೀನಿ ಅಂತಂದರೆ ಆಗಲೇ ಫೋನ್ ಬರ್ತಾವೆ. ಬೇರೆ ಯಾರು ಫೋನ್ ಮಾಡಲ್ಲ, ಬಟ್ ಈ ಸ್ಪ್ಯಾಮ್ ಕಾಲ್ಸ್ ಮಾತ್ರ ಬಂದೇ ಬರುತ್ತೆ. ಟ್ರಿಮ್ ಮಾಡಬೇಕಿತ್ತು ಅನ್ಕೊಂತೀನಿ ನಾನು. ನೋಡಿದ್ರೆ ಚೆನ್ನಾಗಿ ಕಾಣ್ತೀನಿ ಅಂತ ಅನಿಸುತ್ತೆ. ಬಟ್ ಈ ಫ್ರೆಂಚ್ ಬಿಯರ್ಡೋ ಸಮಥಿಂಗ್ ಟ್ರೈ ಮಾಡೋಣ ಅಂತ ಮಾಡಿ ಇವಾಗ ಒಂಥರ ಸರಿ ಕಾಣ್ತಿಲ್ಲ. ಜಿಮ್ ಹತ್ರ ಬಂದಾಯಿತು.
ಖಾಲಿ ಇದೆ. ಮೇಲ್ಗಡೆಯಿಂದ ನೋಡಿದ್ರೆ ಯಾವುದೋ ಒಂದು ಹುಡುಗಿ ಥ್ರೆಡ್ಮಿಲ್ ಹೊಡ್ತಿದ್ಲು ಅಷ್ಟೇ. ಫುಲ್ ಖಾಲಿ ಇದೆ. ಚೆಸ್ ಡೇ ಇವತ್ತು. ಗೋ, ಲೆಟ್ಸ್ ಗೋ. ಅರ್ಥ ಆಯಿತು. ಕನ್ಸಿಸ್ಟೆನ್ಸಿ ಇಸ್ ರಿಯಲಿ ಇಂಪಾರ್ಟೆಂಟ್. ಕನ್ಸಿಸ್ಟೆನ್ಸಿ ಇಲ್ಲ ಅಂದರೆ ಏನೂ ಅಚೀವ್ ಮಾಡೋಕ್ಕಾಗಲ್ಲ. ಇಷ್ಟು ದಿನ ಲೇಜಿ ಆದಮೇಲೆ ಒಂದು ಅರ್ಥ ಆಯ್ತು ನನಗೆ, ಇನ್ಮೇಲೆ ಯಾವತ್ತೂ ಇಷ್ಟೊಂದು ಲೇಜಿ ಆಗಲ್ಲ. ವರ್ಕ್ ಈಸ್ ವರ್ಕ್, ಅದಕ್ಕೆ ಟೈಮ್ ಕೊಡಲೇಬೇಕು. ಇನ್ನು ಎಷ್ಟೇ ಬೇಸತ್ತಿರಲಿ ಅಥವಾ ಇಂಟ್ರೆಸ್ಟ್ ಇಲ್ದಲೇ ಇರಲಿ ಅದ್ರ ಬಗ್ಗೆ, ಬಟ್ ಯಾವ್ದು ಮಾಡಬೇಕು ಅಂದ್ಕೊಂಡಿರ್ತೀವಿ ಅದನ್ನು ಮಾಡಲೇಬೇಕು. ಕನ್ಸಿಸ್ಟೆನ್ಸಿಯಿಂದ ಇದಾಯಿತು ಅಂದರೆ, ನಾನು ಈ ಯೂಟ್ಯೂಬ್ ಚಾನಲ್ ಈ ಥರ ಕಂಟೆಂಟ್ ವ್ಲಾಗ್ಸ್ ಆಗಲಿ, ಮುಂಚೆ ಗೇಮಿಂಗ್ ಚಾನಲ್ ಅಂದ್ಕೊಂಡಿದ್ದೆ. ಸ್ವಲ್ಪ ಗೇಮ್ಸ್ ಆಡ್ತಿದ್ದೆ ಅವಾಗ. ನನ್ನ ಸೆಕೆಂಡ್ ಇಯರ್ ಮೇ ಬಿ ಇನ್ 2022 ಚಾನಲ್ಸ್ ಕ್ರಿಯೇಟ್ ಮಾಡಿದ್ದು ನಾನು, 1-2-3. ಬಟ್ ಐ ವಾಸ್ ನಾಟ್ ಕಾನ್ಫಿಡೆಂಟ್ ಎಟ್ ದಟ್ ಟೈಮ್ ಹೌ ಟು ಇಂಟ್ರ್ಯಾಕ್ಟ್ ವಿತ್ ದ ಕ್ಯಾಮ್ರಾ, ಆರ್ ಐ ವಾಸ್ ಲಿಟಲ್ ಬಿಟ್ ಕ್ಯಾಮ್ರಾ ಕಾನ್ಷಿಯಸ್. ಆದರೆ ಇವಾಗ I think I can handle these things. Now I can freely talk what I feel. Maybe not to that extent what I feel, but I can somewhere I can talk up to the medium level, what I imagine or what I think. ಕಂಟೆಂಟ್ ಮಾಡೋಕ್ಕೆ ಶುರು ಆದಮೇಲೆ ಇನ್ನೊಂದು ಚಾನಲ್ ಇದೆ, ಐಕಾನಿಕ್ ಫ್ರೀಕ್ ಅಂತ. ಅಲ್ಲಿ ನಾನು ಬೇಸಿಕ್ಲಿ ಆ ಚಾನಲ್ ಕ್ರಿಯೇಟ್ ಮಾಡಿದ್ದು, ನಾನು ಬೇಸಿಕ್ಲಿ ಹಾರರ್ ಸ್ಟೋರೀಸ್, ಅವಾಗ ಹಾರರ್ ಸ್ಟೋರೀಸ್, ಈ ತಂತ್ರ ಮಂತ್ರ, ಸ್ವಲ್ಪ ಹಾರರ್ ಸ್ಟೋರೀಸು, ಕನ್ನಡದ್ದು ಫಿಲಮ್ ನೋಡಿರ್ಬೋದು 6 - 5 = 2. ಚಿಕ್ಕನಾಗಿದ್ದಾಗ ಆ ಫಿಲಮ್ ಭಾಳ ಇಷ್ಟ ಆಯ್ತು ನನಗೆ. ರಿಯಲ್ ಅಂದ್ಕೊಂಡಿದ್ದೆ, ಫಾರ್ಚುನೇಟ್ಲಿ ಆರ್ ಅನ್ಫಾರ್ಚುನೇಟ್ಲಿ ಆ ಥರ ಮೂವೀಸ್ ನೋಡಿ ನಾನು ಹಾರರ್ ಸ್ಟೋರೀಸ್ ಎಕ್ಸ್ಪ್ಲೇನ್ ಮಾಡೋಣ ಅಂತ ಸ್ಟಾರ್ಟಿಂಗ್ 1-2 ವಿಡಿಯೋ ಮಾಡಿದ್ದು. ಬಟ್ ಅದಾದಮೇಲೆ ನನ್ನ ಇಂಟ್ರೆಸ್ಟ್ ಶಿಫ್ಟ್ ಆಯಿತು ಈ ರಿಯಲ್ ಲೈಫ್ ಕ್ರೈಮ್ ಸ್ಟೋರೀಸ್, ಯಾವುದಾಗಿದೆ ಅದ್ರ ಬಗ್ಗೆ ಡೇಟಾ ಕಲೆಕ್ಟ್ ಮಾಡೋದಾಗಲಿ, ಅದ್ರ ಬಗ್ಗೆ ಏನೇನು ಅವೈಲಬಲ್ ಇದೆ ಅದನ್ನು ಒಂದು ಸ್ಟೋರಿ ಫಾರ್ಮೆಟಲ್ಲಿ ಸ್ಕ್ರಿಪ್ಟ್ ಬರೆದ್ಬಿಟ್ಟು ವೀಡಿಯೋ ಮಾಡೋದಾಗಲಿ. ಯಾವುದೇ ಕೆಲಸ ಮಾಡಬೇಕು ಅಂತಂದರೂ ಫಸ್ಟ್ ಟ್ರಯಲ್ ಆ್ಯಂಡ್ ಎರರೇ ಮೆಥಡ್. ಮುಂಚೆ ಏನು ಅಂದ್ಕೊಂಡಿದ್ದೆ, ನಾನು ಏನಾದರೂ ಇದಕ್ಕೆ ಟೈಮ್ ಕೊಟ್ಟರೆ ಅಲ್ಲಿ ಏನಾದರೂ ನಂದು ಕಮ್ಮಿ ಆಗಿಬಿಡುತ್ತೆ ಪರ್ಫಾರ್ಮೆನ್ಸ್, ಅಥವಾ ಅಲ್ಲಿ ನನ್ನ ಫೇಲ್ಯೂರ್ ಆಗಿಬಿಡ್ಬೋದು, ಆ ಥರ ಯೋಚನೆ ಮಾಡ್ತಿದ್ದೆ. ಬಟ್ ಯಾವುದೇ ಇದಾಗಲಿ ನಾವು ಟ್ರಯಲ್ ಆ್ಯಂಡ್ ಎರರ್ ಮಾಡಲೇಬೇಕು. ಒಂದರಲ್ಲಿ ಸೋತ ಮೇಲೆ ನಮಗೆ ಹೆಂಗೆ ಗೆಲ್ಲಬೇಕು ಅಂತ ಅರ್ಥ ಆಗೋದು. ಪ್ರತಿದಿನ ಹೆಂಗೆ ಬದುಕ್ತೀವಿ ಅನ್ನೋದು ಇಂಪಾರ್ಟೆಂಟ್. ಒಂದು ರೀಲು ನೋಡ್ತಿದ್ದೆ, ಇಂಗ್ಲೀಷ್ ಯೂಟ್ಯೂಬರ್ ಹೇಳ್ತಾನೆ, ಇಫ್ ಐ ಗಿವ್ ಯು $10 million, ಅಂದರೆ $1 million ಬಿಟ್ಟು ಹಾಕ್ರಿ, 10 million ಇನ್ ಇಂಡಿಯನ್ ರುಪೀಸ್ ಅಂತ ಅಂದ್ಕೊಂಡ್ರೆ 1 crore rupees. ಬಟ್ ಇಫ್ ಐ ಗಿವ್ ಯು 10 million ಆ್ಯಂಡ್ ಓನ್ಲಿ ಕ್ಯಾಚ್ ಇಸ್ ದ್ಯಾಟ್ ಯು ವಿಲ್ ನಾಟ್ ಬಿ ಏಬಲ್ ಟು ವೇಕ್ ಅಪ್ ಟುಮಾರೋ. ಹೀ ಸೇಸ್ ನೋ, ಬಿಕಾಸ್ your life is more important than 10,000 million rupees or 1 crore rupees. ನಾವು ಹೆಂಗೆ ಬದುಕ್ತೀವಿ ಅನ್ನೋದು ಇಂಪಾರ್ಟೆಂಟ್. ಇಡೀ ಇವತ್ತೇನಿದೆ, ಇವತ್ತೇನು ಮಾಡಬೇಕು ಅನ್ನೋದು ಇಂಪಾರ್ಟೆಂಟ್ ಅಷ್ಟೇ. ಇವತ್ತೇನೈತೆ ನನ್ನ ಟಾರ್ಗೆಟ್ ಇಷ್ಟು ದಿನ ಮಾಡ್ತಿರ್ಲಿಲ್ಲ, ಬಟ್ ಮಾರ್ಕ್ ಮೈ ವರ್ಡ್ಸ್, ಟುಡೇ ಇಸ್ ದ ಡೇ. ಬೇಸಿಕ್ಲಿ ದಿಸ್ ವ್ಲಾಗ್ ಮೈಟ್ ಕಮ್ ಔಟ್ ಆನ್ 25th Feb 2025. ಇವತ್ತಿಂದ ಸ್ಟಾರ್ಟ್ ಮಾಡಿದ್ದು. ಎಷ್ಟು ಹಾರ್ಡ್ ವರ್ಕ್ ಮಾಡ್ತೀನಿ ಅಂತ ಅಂದರೆ, ಐ ಆಮ್ ಮ್ಯಾನಿಫೆಸ್ಟಿಂಗ್ ಇಟ್ ಟುಡೇ. ಐ ವಿಲ್ ರೀಚ್ ಆನ್ ದ ಟಾಪ್ ಆಫ್ ದ ಪೀಕ್. ಐ ವಿಲ್ ಬಿ ಸಕ್ಸಸ್ಫುಲ್ ಒನ್ ಡೇ, ಮಾರ್ಕ್ ಮೈ ವರ್ಡ್ಸ್. ಇವತ್ತಿಂದ ನನ್ನ ಜರ್ನಿ ಸ್ಟಾರ್ಟ್ ಆಗ್ತಿದೆ. ಅದಕ್ಕೆ ಸಾಕ್ಷಿ ವಿಡಿಯೋನೇ. ದಿಸ್ ಈಸ್ ಮೈ ಫಸ್ಟ್ ವ್ಲಾಗ್. ಟೈಟಲ್ ಅದೇ ಹಾಕ್ತೀನಿ, ಫಸ್ಟ್ ವ್ಲಾಗ್ ಅಂತ. ಇದು ಬಿಟ್ಟರೆ ನನ್ನ ಇಂಟ್ರೆಸ್ಟ್ ಸ್ವಲ್ಪ ರೋಡೀಸ್, ಹಿಂದಿದ್ದು ನೋಡ್ತೀನಿ. ಹಿಂದಿ ಪೀಪಲ್ ಯಾರು ನನ್ನ ಫ್ರೆಂಡ್ಸ್ ನೋಡ್ತಿರೋರಾಗಲಿ ಇದಾಗಲಿ. ಎಪಿಸೋಡ್ ಕೇಮ್ ಔಟ್, ಐ ಲೈಕ್ ದ್ಯಾಟ್ ಟಾಸ್ಕ್. ಬೇಸಿಕ್ಲಿ ಇಟ್ ಈಸ್ ಗೋಯಿಂಗ್ ಆನ್ ಇನ್ ಹಂಪಿ, ಬೇಸಿಕ್ಲಿ ಇನ್ ಕರ್ನಾಟಕ. ನಾನು ಹೆಮ್ಮೆಯ ಕನ್ನಡಿಗ. ಹಂಪಿ ಅಂತ ಬಂದಮೇಲೆ ಅದು ಫಸ್ಟ್ ಡೈಲಾಗ್ ನನಗಲ್ಲಿ ರಣವಿಜಯ್ ಸಿಂಗ್ when he tells about Hampi in the Treta Yuga in Ramayana. Today's Hampi was Kishkinda. The king of Kishkinda was Vali, and his brother was Sugriv. Basically they had a fight with some asur. Currently I'm not able to recall his name. Both goes to fight that monster or Rakshas.
in a cave. When they both enter the cave, it was very dark. Then Vali tells Sugriv that you wait outside, I will go and fight that Rakshas, and you wait for me. If I call you, you can come, like that he tells, and he goes into that cave. He had an fight with that Rakshas for 7 days, and when the blood flows out of the cave, the Sugriv thinks that that blood is his brother's blood. Then Sugriv closes that tunnel or cave. Then he goes back to Kishkinda, and he tells that his brother is dead, and he himself becomes the king. When the Vali, after killing that Rakshas, he was really tired. It takes some amount of energy to remove that stone that was blocking the cave. Then he comes out and he sees his brother sitting on the throne. Then he scolds him and he throws him off the kingdom, tells that you have betrayed me, and that's why they had an issue. From that era, Sugriv was living on the hills of Kishkinda, in the outskirts of Kishkinda. When Prabhu Sri Ram comes to Kishkinda in order to find Mata Sita Devi, then he asks help from Sugriv. Help me to fight Ravana. He has abducted my wife, like that he tells. Then Sugriv tells that the only catch is that you must help me to defeat my brother Vali. And Vali had an vara from one of the lords, that he has in power that if he fights with someone, the person who is fighting against him, he will get the opponent's half power into himself to fight against his opponent. So he was literally unbeatable. Then Sugriv challenges Vali for a fight. Then they both fight. When Prabhu Sri Ram looks, they both are brothers, so they look similar. So Prabhu Sri Ram was in a dilemma that who is Sugriv, who is Vali. So the Sugriv eventually loses to Vali and he comes back. Then he tells Lord Sri Ram that you didn't help me. Then he tells that you are brothers, you look in the similar way, so I was unable to differentiate between Sugriv and Vali. Then he tells him an idea that you wear a mala of flowers, then in that way I will be able to identify you that you are Sugriv. Then Sugriv challenges Vali for another fight. This time when they go into and fight, when they were fighting, Prabhu Sri Ram leaves an arrow from his bow that strikes Vali, and Vali was dead. Eventually Vali was dead, and then Sugriv was throned as the king of Kishkinda. That was an basic story. As being an Kannadiga, I know that story. Basically these Ramayana, Mahabharata, these all stories are told by my granny. Basically I found my childhood stories about this Ramayana and Mahabharata and similar those of the histories. I got to know about this, and I was really passionate to hear stories from my grandma. Basically that's why I love stories to tell to you guys, basically in the another channel also. I love to make stories, and I love to watch movies. In Roadies, this was the first task. I felt that I should have been there. But when I go to gym now, then I realize that I may imagine that I will do that type of task in Roadies, but it requires a lot of stamina and strength. Basically now present, I'm not even the 1% that is required for Roadies, but one day, unfortunately, I will be that person that I will dominate Roadies in my season when I go.
Fortunately, I have to get that much of confidence to talk to people. This is just an warm up for me, like that. Basically, I told you that when I was thinking that vlog may be easy holding camera, and while walking in public I have to talk to camera. I think that the people walking nearby may think that I am a fool, like that type of what is that insecurity is still in me. But today is my first vlog when I walked in front of them. No, after while coming after the gym, I was not that much scared or what people will think. I was eager to speak to the camera, but it was so dark. It was already, when I went to the gym, it was 6. Basically I did cardio, cycling, and then jumps. Then I did chest today and forearms. But the lighting was not there. It was too dark, and my camera was also not that much of quality. It was, video was coming blur, and there was not that much of brightness. Eventually Neha ma'am won the first task. Elvish also did great. He was holding that arrow na. I will put Suryaputra Karna's photo somewhat here. That dialogue I am remembering from that Hindi serial. Karna tells when coming into the not the battlefield, like after their Pandavas and Kauravas training, they come to the arena to showcase their talent. When Karna's entry while Karna takes entry, he tells to Dronacharya, जब पर्वतों के बीच में कोई शोर करता है ना आचार्य, तभी अवश्य प्रतिध्वनि सुनाई देती है. That was the dialogue. I was not that much fluent, but that dialogue I clearly remember. Sometimes I feel that this is really my passion. I have some responsibilities, but I will take this seriously. I want to do this. I will do this. This is Robert Downey Jr., Iron Man, and his photo, and this is basically Mahi Bhai. We have to take inspiration from these kind of people. It is never late. I may be late, but I will come the latest. ಲೇಟಾಗಿ ಬಂದರೂ ಲೇಟೆಸ್ಟಾಗಿ ಬರಬೇಕು ಅಂತಾರಲ್ಲ ಕನ್ನಡದಲ್ಲಿ, ಆ ಥರ. ಓಕೆ, ದಿಸ್ ಈಸ್ ಮೈ ಫಸ್ಟ್ ವಿಡಿಯೋ. ಆ ಜಿಮ್ಮಿಗೆ ಇನ್ನೊಂದು ಇವತ್ತು ಅಡ್ವಾಂಟೇಜ್ ಏನಾಯಿತು ಅಂತಂದರೆ, ಜಿಮ್ಮಿಗೆ ಹೋಗಿದ್ದಕ್ಕೆ ಫಸ್ಟು ಅನ್ನಲ್ಲ ಯಾರೂ ಇಲ್ಲ, ಮೋಸ್ಟ್ಲಿ ಒಂದು ಹುಡುಗಿ ಇರ್ಬೋದು ಥ್ರೆಡ್ಮಿಲ್ ಹತ್ರ ಅಂತ. ಬಟ್ ಅನ್ಫಾರ್ಚುನೇಟ್ಲಿ ಇಟ್ ವಾಸ್ ಎನ್ ಗಾಯ್. But the catch is that I saw a cute girl in the gym today. She was good looking. She caught my eye. Not that feeling or anything. Simply she was beautiful. She was short and cute. Basically, I heard them talking. She was maybe 4'8" or 4'9", she was telling. She was short and she was cute. Nothing about that personally, but she was good looking. She caught my eyes. ಹೇಳ್ತಾರಲ್ಲ, ದೇವರು ಸುಂದರತ್ವ ಯಾರಿಗಾದ್ರೂ ಕೊಟ್ಟಿದ್ದಾರೆ ಅಂದರೆ ಅದನ್ನು ಅಪ್ರಿಷಿಯೇಟ್ ಮಾಡಬೇಕು ಅಂತ. ಅದಕ್ಕಷ್ಟೇ ಹೇಳ್ತಿರೋದು ನಾನು, ಮತ್ತೇನಕ್ಕೂ ಅಲ್ಲ. ಮತ್ತೆ ನಿಮಗೆ ಸಿಗ್ತೀನಿ ಇನ್ನೊಂದು ವ್ಲಾಗಲ್ಲಿ, ಕಂಟಿನ್ಯೂಸ್ ವ್ಲಾಗಲ್ಲಿ. ಅಲ್ಲಿವರೆಗೂ ನೋಡ್ತಾ ಇರಿ. ನಿಮ್ಮ ಪ್ರೀತಿ HR ಸೈನಿಂಗ್ ಆಫ್. ಬಾಯ್ ಬಾಯ್, ನಮಸ್ಕಾರ.